ನಮ್ಮ ಪತ್ರಕರ್ತರಿಗೆ ನ್ಯಾಯವನ್ನು ಕೊಡಬೇಕು ಅಂತಂತ ಹೇಳಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಇವತ್ತು ಪೊಲೀಸ್ ಠಾಣೆಯಲ್ಲಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ. ಇವತ್ತು ಈ ದೂರಿಗೆ ಸಂಬಂಧಪಟ್ಟಾಗೆ DCP ಮುತ್ತುರಾಜ್ ಅವರು ಹಾಗೆಯೇ ACP ಶಿವಶಂಕರ್ ಅವರು ಕೂಡ ನಮ್ಮ ಜೊತೆ ಮಾತುಕತೆ ಮಾಡಿದರು. ಈ ವಿಚಾರದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಯಾವುದೇ ರೀತಿಯ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ. ನಮ್ಮ ಪತ್ರಿಕಾ ಪ್ರತಿನಿಧಿ ಮತ್ತು ವಿಡಿಯೋಗ್ರಾಫರ್ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಪತ್ರಕರ್ತರು ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಿದ್ದೀವಿ. ಬಹುಶಃ 48 ಗಂಟೆಗಳ ಬಳಿಕ ಆದರೂ ಪೊಲೀಸವರು ಈ ನಿರ್ಧಾರವನ್ನು ಕೈಗೊಂಡಿದ್ದು ಒಂದು ಸಮಾಧಾನಕರ ವಿಚಾರ. ಮುಂದೆ ಈ ತನಿಖೆಯನ್ನು ನಿಷ್ಪಕ್ಷವಾಗಿ ಮಾಡಿ ಯಾವತ್ತೂ ಕೂಡ ಒಬ್ಬ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹರಣ ಆಗದಂತೆ ನೋಡ್ಕೊಳ್ಬೇಕು. ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ನಾವು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಕೆ ದೀಪಕ್ರವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಮುಂದೆ ನಿಂತಿದ್ದೀವಿ. ಈ ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋಂಥವರು ಮೈಸೂರು ನಗರದ ಪ್ರಖ್ಯಾತ ಅರಮನೆಯನ್ನು ಗೋಡೆ ಬಿರ್ಪಿಟ್ಟಿರ್ತಕ್ಕಂಥದ್ದನ್ನ ಅವರು ನಾಡಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಗಮನ ತರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ವರ್ಗ ಹಲ್ಲೆ ಮಾಡೋದು ತೀವ್ರತರದ ಖಂಡನೀಯ. ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಿಕಟಪೂರ್ವ ಅಧ್ಯಕ್ಷರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಮೈಸೂರಿನ ದೇವರಾಜ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಇದಕ್ಕೆಲ್ಲ ನಮ್ಮ ಮೈಸೂರು ನಗರದ ಎಲ್ಲ ಪತ್ರಕರ್ತರ ಸಂಘ ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಈ ವಿಚಾರದ ಹಲ್ಲೆ ಮಾಡತಕ್ಕಂಥ ತೀವ್ರವಾಗಿ ಖಂಡಿಸ್ತೀವಿ. ಉಪನಿರ್ದೇಶಕರ ಸುಬ್ರಹ್ಮಣ್ಯ ಮತ್ತು ಅವರ ಸಹಚರರು ನಮ್ಮ ಇಬ್ಬರು ಪತ್ರಕರ್ತರ ಮೇಲೆ ಗಂಭೀರ ಸ್ವರೂಪದ ಹಲ್ಲೆಯನ್ನು ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅತ್ಯಂತ ಅಮಾನುಷವಾಗಿ ನಡೆಸ್ಕೊಂಡಿದ್ದಾರೆ. ಇದು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಆಗಿದೆ. ಮತ್ತು ಮೈಸೂರಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕೆಲಸ ಮಾಡೋಕ್ಕಾಗದಂಥ ವಾತಾವರಣ ಏನಾದರೂ ಸೃಷ್ಟಿಯಾಗ್ಬಿಟ್ಟಿದೆಯಾ ಅನ್ನೋಂಥ ಆತಂಕ ಕೂಡ ನಮಗೆ ನಿರ್ಮಾಣ ಆಗಿದೆ. ಹೀಗೆ ಒಬ್ಬ ಉಪನಿರ್ದೇಶಕ ಪತ್ರಕರ್ತರು ತಮ್ಮ ಪ್ರತಿಕ್ರಿಯೆಯನ್ನು ಪಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಸಾಕಿಕೊಂಡಂಥ ಸಹಚರರ ಮೂಲಕ ಅವರು ಒಳಗೊಂಡಂತೆ ಹಲ್ಲೆಯನ್ನು ಮಾಡೋದಿದೆಯಲ್ಲ, ಅವರ ಕ್ಯಾಮ್ರಾನ ಕಿತ್ಕೊಳ್ಳೋದಿದೆಯಲ್ಲ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಿದೆಯಲ್ಲ, ಕೀಳಾಗಿ ಅವ್ರನ್ನ ನಡೆಸ್ಕೊಂಡಿದ್ದೆಯಲ್ಲ, ಬಹುಶಃ ಮೈಸೂರಿನ ಇತಿಹಾಸದಲ್ಲಿ ಈ ಥರದ ಘಟನೆ ಆಗಿರಲಿಲ್ಲ. ಬಹುಶಃ ಇದು ಅತ್ಯಂತ ಖಂಡನೀಯವಾದಂಥದ್ದು ಮತ್ತು ಆತಂಕ ಮೂಡಿಸುವಂಥ ಪ್ರಕರಣ.